ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಮ್ಮ ದಾವಣಗೆರೆಯ ನರ್ಗೀಸ್ ಮಂಡಕ್ಕಿ ಸ್ಪೆಷಲ್ ಹೇಗೆ ಮಾಡೋದು, ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ನಾನು ಮೊದಲು ತುಂಬ ಟ್ರೈ ಮಾಡ್ತಾಯಿದ್ದೆ. ಸೊ ನನಗೆ ಆ ಥರ ಟೇಸ್ಟು ಅಂದರೆ ನಮ್ಮ ದಾವಣಗೆರೆಯಲ್ಲಿ ಏನು ಮಾಡ್ತಾರಲ್ಲ ಆ ಟೇಸ್ಟು ಬರ್ತಾ ಇರಲಿಲ್ಲ. ಸೊ ಇದನ್ನು ನಾನು ಯಾರಿಂದ ಕಲಿತೆ ಅಂದರೆ ನಮ್ಮ ಸಿಸ್ಟರಿಂದ ಕಲಿತೆ. ಅವಳು ನನ್ನ ಮಗ ತುಂಬ ಇಷ್ಟಪಡ್ತಾಯಿದ್ದ ನರ್ಗೀಸ್ ಮಂಡಕ್ಕಿನ. ಯಾವಾಗಲೂ ಹೊರಗಡೆನೇ ತರಿಸ್ಕೊಂಡು ತಿನ್ನೋಕ್ಕೆ ಇಷ್ಟಪಡ್ತಾಯಿದ್ದ. ಹಾಗಾಗಿ ಎನಿ ಟೈಮ್ ಹೊರಗಡೆನೇ ತಿನ್ನೋದು ಚೆನ್ನಾಗಲ್ಲ, ಮನೆಯಲ್ಲೇ ಮಾಡಿದರೆ ಒಳ್ಳೆಯದು ಅಂತೇಳಿ ನಾನು ಟ್ರೈ ಮಾಡ್ತಿದ್ದೆ. ಆ ಟೇಸ್ಟ್ ಬರ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ನಮ್ಮ ಸಿಸ್ಟರ್ ಮಾಡ್ತಿದ್ಲಲ್ಲ ಅವಳ ಹತ್ರ ನಾನು ಕೇಳಿಬಿಟ್ಟು ಇದನ್ನು ಕಲ್ತಿದ್ದು. ನಾವು ತುಂಬ ಮನೇಲಿ ಟ್ರೈ ಮಾಡ್ತಾ ಇರ್ತೇವೆ ಮಂಡಕ್ಕಿ ಮಾಡೋದು ಹೇಗೆ ಅಂತೇಳಿ. ಆದರೆ ಟೇಸ್ಟಿಯಾಗಿ ಬರ್ತಾ ಇರಲ್ಲ. ಆ ಫ್ಲೇವರ್ ಕೂಡ ಹೇಗೆ ನಾನು ತುಂಬ ಕನ್ಫ್ಯೂಸ್ ಆಗ್ತಾಯಿದ್ದೆ ಮೊದಲು. ಇಲ್ಲಿ ತೊಗೊಂಡು ಬಂದು ನರ್ಗೀಸು ಟೇಸ್ಟಿಯಾಗಿರುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ಹೇಗೆ ಇದು ಅಂತೇಳಿ ನಾನು ಟ್ರೈ ಮಾಡಿ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾನೆ ಇದ್ದೆ. ಆಮೇಲೆ ನನ್ನ ಸಿಸ್ಟರ್ ಊರಿಗೆ ಬಂದಾಗ ನನ್ನ ಮಗ ತುಂಬ ಇಷ್ಟಪಡ್ತಾನೆ ಅನ್ನೋ ರೀಸನ್ಗೆ ಒಂದು ಸರಿ ತೋರಿಸ್ಕೊಟ್ಟಿದ್ಲೆ. ಎಲ್ಲರೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಮಾಡೋಣ ಅಂತೇಳಿ. ಸೊ ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕು ನೋಡೋಣ ಬನ್ನಿ. ಇದಕ್ಕೆ ಹುರಿಗಡಲೆ ಬೇಕು, ಸ್ವಲ್ಪ ಚಕ್ಕೆ ಬೇಕು, ಮತ್ತು ಚಕ್ರ ಮೊಗ್ಗು ಸ್ವಲ್ಪ. ಸೊ ಇಷ್ಟೊಂದು ಬೇಡ, ಸ್ವಲ್ಪ ಸಾಕು. 2 ಸ್ಪೂನ್ನಷ್ಟು ಸಕ್ಕರೆ ಹಾಕ್ಕೊಂಡ್ರೆ ಆಯಿತು. ಇದಿಷ್ಟು ಜೊತೆಗೆ ಮಿಕ್ಸಿ ಮಾಡಿಕೊಂಡು ಪೌಡ್ರ್ ಮಾಡಿ ಇಟ್ಕೋಬೇಕು. ಆಮೇಲೆ ಒಗ್ಗರಣೆಗೆ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ರೌಂಡಾಗಿ ಹೆಚ್ಚಿಟ್ಕೊಂಡಿರಬೇಕು. ಖಾರ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೊಂಡ್ರೆ ಆಯಿತು. ಆಮೇಲೆ ಶೇಂಗಾನ ಫ್ರೈ ಮಾಡಿ ಎತ್ತಿಟ್ಕೋಬೇಕು. ಒಗ್ಗರಣೆಗೆ ಸಾಸಿವೆ ಕಾಳು ಜೀರಿಗೆನ ಹಾಕ್ಬಿಟ್ಟು, ಸಾಸಿವೆ ಮತ್ತು ಜೀರಿಗೆನ ಒಗ್ಗರಣೆ ಕೊಟ್ಟಾದಮೇಲೆ ಅದು ಪಟಪಟ ಅಂತ ಸಿಡಿತಾ ಇರುತ್ತೆ. ಸೊ ಆವಾಗ ನಾವು ಏನು ಮಾಡಬೇಕು ಅಂತಂದರೆ ಸಿಮ್ಮಿಗೆ ಇಟ್ಕೊಂಡು ಹಾಕಬೇಕು. ತುಂಬ ಸ್ಟೀಮ್ ಮಾಡ್ಕೋಬಾರ್ದು, ಸೀದೋಗ್ಬಿಡುತ್ತೆ ಜೀರಿಗೆ. ಆಮೇಲೆ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಏನಿತ್ತಲ್ಲ, ಸೊ ಅದನ್ನು ನಾವು ಒಗ್ಗರಣೆಗೆ ಹಾಕ್ಕೋಬೇಕು. ಅದು ಸ್ವಲ್ಪ ಬೆಳ್ಳುಳ್ಳಿ ಪಟ್ಟಂತ ಸಿಡಿಯುತ್ತೆ ಅನ್ನೋದಾದರೆ ಸ್ವಲ್ಪ ಜಜ್ಜಿಬಿಟ್ಟು ಒಗ್ಗರಣೆ ಒಳಗೆ ಹಾಕ್ಕೊಂಡ್ರೆ ಆಯಿತು. ಇಲ್ಲಾಂದರೆ ಹಾಗೇ ಹಾಕ್ಕೋಬೋದು. ಆಮೇಲೆ ಹಸಿಮೆಣ್ಸಿನ್ಕಾಯಿ, ಇಲ್ಲಿ ಹಸಿಮೆಣ್ಸಿನ್ಕಾಯಿ ಬಂದುಬಿಟ್ಟು ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನಾವು ಆಫ್ ಮಾಡ್ಕೋಬಾರ್ದು. ಚೆನ್ನಾಗಿ ಕ್ರಿಸ್ಪಿ ಥರ ಬರೋವರೆಗೂ ನಾವು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ತಿನ್ನುವಾಗ ಚೆನ್ನಾಗಿ ಬರುತ್ತೆ. ಖಾರ ಜಾಸ್ತಿ ಬೇಕು ಅನ್ನೋದಾದರೆ ಸ್ವಲ್ಪ ಜಾಸ್ತಿ ಹಸಿಮೆಣ್ಸಿನ್ಕಾಯಿನ ಹಾಕ್ಕೋಬೇಕು. ಆಮೇಲೆ ಯಾಕೆ ರೌಂಡ್ಗೆ ಹೆಚ್ಕೋಬೇಕಂದ್ರೆ ತಿನ್ನುವಾಗ ಚೆನ್ನಾಗಿ ಸಿಗುತ್ತೆ ಬಾಯಿಗೆ, ಹಾಗಾಗಿ ರೌಂಡಕ್ಕೆ ಹೆಚ್ಕೋಬೇಕು. ಅದಾದ ನಂತರ ಸ್ವಲ್ಪ ಉಪ್ಪು ಬಂದುಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಆಯಿತು. ಸ್ವಲ್ಪ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಂಡ್ರೆ ಆಯಿತು, ಕಡಿಮೆ ಅಂದರೆ ಕಡಿಮೆ. ಆಮೇಲೆ ಅರಶಿನದ ಪುಡಿ. ಸೊ ಇಲ್ಲಿ ಅರಶಿನದ ಪುಡಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಒಳ್ಳೆಯದು. ಕಲರ್ ಚೆನ್ನಾಗಿ ಯೆಲ್ಲೋಯಿಶ್ ಆಗಿ ಬರುತ್ತೆ. ಮಕ್ಕಳು ಯೂಶ್ವಲಿ ಕಲರ್ನ ಇಷ್ಟಪಟ್ಟು ತಿಂತಾರಲ್ವ, ಹಾಗಾಗಿ ಯೆಲ್ಲೋ ಕಲರ್ ಜಾಸ್ತಿ ಬೇಕು ಅಂದರೆ ಅರಶಿನ ಜಾಸ್ತಿ ಹಾಕ್ಕೊಂಡ್ಬಿಟ್ಟು ಇಷ್ಟನ್ನು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಶೇಂಗಾನ ಮೊದಲೇ ನಾವು ಕರೆದು ಸೈಡಿಗೆ ಇಟ್ಕೋಬೇಕು. ಸೊ ಯಾಕಂದರೆ ಒಂದೊಂದು ಟೈಮ್ ಅದು ಮೆತ್ತಗಾಗ್ಬಿಡುತ್ತಲ್ಲ, ಸೊ ಹಾಗಾಗಿ ಫ್ರೈ ಮಾಡಿ ಸೈಡಿಗೆ ಎತ್ತಿಟ್ಕೊಂಡ್ರೆ ಆಯಿತು. ಈ ರೀತಿಯಾಗಿ ಫ್ರೈ ಆಗಿದೆ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಎಲ್ಲ. ಇದಾದ ನಂತರ ನಾವು ಇದನ್ನು ಏನು ಮಾಡಬೇಕು, ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಮಂಡಕ್ಕಿ ತೊಗೊಂಡು ಅದಕ್ಕೆ ಎಲ್ಲ ಮಸಾಲೆನೂ ಮಿಕ್ಸ್ ಮಾಡ್ಕೋಬೇಕು. ನಾವೇನು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ಮಂಡಕ್ಕಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಕೊಟ್ವಿ ಅಂದರೆ ಅದು ಆಲ್ಮೋಸ್ಟ್ ಸ್ವಲ್ಪ ರೆಡಿ ಆದಂಗೆ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫೈನಲಾಗಿ ಏನು ಮಾಡಬೇಕಪ್ಪ ಅಂದರೆ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆ ಮತ್ತು ಚಕ್ರ ಮೊಗ್ಗು ಸ್ವಲ್ಪ ಹಾಕಬೇಕು. ಚಕ್ರ ಮೊಗ್ಗು ಮತ್ತು ಚಕ್ಕೆನ ಬಂದುಬಿಟ್ಟು ಸ್ವಲ್ಪ ಹಾಕಿದರೆ ಸಾಕು. ಜಾಸ್ತಿ ಹಾಕಿದರೆ ಏನಾಗುತ್ತಪ್ಪ ಅಂದರೆ ಅದು ಫ್ಲೇವರ್ ಜಾಸ್ತಿ ಆಗಿಬಿಡುತ್ತೆ, ಅಂದರೆ ತಿನ್ನೋದಕ್ಕೆ ಚೆನ್ನಾಗಿ ಅನಿಸಲ್ಲ. ಶೇಂಗಾ ಬೀಜ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇವಾಗಲೇ ನಾವು ಜೊತೆಗೆ ಏನು ಮಾಡ್ತೀವಿ ಅಂದರೆ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಕಡಲೆ ಪೌಡ್ರು, ಅದನ್ನು ಎಲ್ಲ ಕಡೆಗೂ ಮಂಡಕ್ಕಿಗೆ ಹಾಕ್ಕೊಂಡು ಶೇಂಗಾ ಮತ್ತು ಕಡಲೆ ಸಕ್ಕರೆ ಬಂದು ಇಲ್ಲಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಮಿಕ್ಸಿ ಮಾಡುವಾಗಲೇ ಹಾಕ್ಕೋಬೇಕು. ಆಮೇಲೆ ಇಡೀ ಸಕ್ಕರೆ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಹೊಂದ್ಕೊಳ್ಳಲ್ಲ ಮಂಡಕ್ಕಿ ಜೊತೆ. ಚಕ್ಕೆ ಮತ್ತು ಚಕ್ರ ಮೊಗ್ಗನ್ನ ನೆನ್ಪಿಟ್ಕೋಬೇಕು. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಕಡಲೆ ಮಿಕ್ಸಿ ಮಾಡುವಾಗಲೇ ಎಲ್ಲದನ್ನು ಜೊತೆಗೆ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಅದು ಮಂಡಕ್ಕಿ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಅದು ಒಗ್ಗರಣೆ ಇರ್ಬೋದು, ಆಮೇಲೆ ಈ ಕಡಲೆ ಪೌಡ್ರ್ ಏನು ರೆಡಿ ಮಾಡ್ಕೊಂಡಿದ್ವಲ್ಲ. ಮೇನ್ ನರ್ಗೀಸಲ್ಲಿ ಏನು ಮುಖ್ಯ ಅಂದರೆ ಏನು ಪೌಡ್ರ್ ಮಾಡ್ಕೊತೀವಲ್ಲ ಕಡಲೆ, ಸಕ್ಕರೆ ಮತ್ತು ಚಕ್ರ ಮೊಗ್ಗು, ಚಕ್ಕೆ, ಆ ಪೌಡ್ರನ್ನೇ ಇಲ್ಲಿ
ಇಂಪಾರ್ಟೆಂಟ್ ಆಗಿರೋದು ನರ್ಗೀಸ್ ಮಂಡಕ್ಕಿಗೆ. ಸೊ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಕೊಟ್ಟಾದ ಮೇಲೆ ಸ್ವಲ್ಪ ಹೊತ್ತು ಹಾಗೆ ಹೀರ್ಕೊಳಕ್ಕೆ ಬಿಟ್ಟಾಗ ನರ್ಗೀಸ್ ಮಂಡಕ್ಕಿ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿ ರುಚಿಯಾಗಿ ರೆಡಿ ಆಗುತ್ತೆ. ಇದಕ್ಕೆ ನಾವು ಬೇಕು ಅಂದರೆ ಮೇಲೆ ಈರುಳ್ಳಿ ಕಟ್ ಮಾಡಿಕೊಂಡು, ಕೊತ್ತಂಬರಿ ಅದನ್ನೆಲ್ಲ ಕಟ್ ಮಾಡಿಕೊಂಡು ತಿನ್ನುವಾಗ, ಅಂದರೆ ಬಾಕ್ಸಿಗೆ ಹಾಕಿ ಇಟ್ಕೊಳ್ಳುವಾಗ ಈರುಳ್ಳಿ ಕೊತ್ತಂಬರಿ ಹಾಕ್ಕೋಬಾರ್ದು. ನಾವೇನು ತಿನ್ನೋಕೆ ಪ್ಲೇಟಿಗೆ ಹಾಕ್ಕೊತೀವಲ್ಲ, ಸೊ ಆವಾಗ ನರ್ಗೀಸ್ ಮಂಡಕ್ಕಿಗೆ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ನಮಗೆ ಹಸಿ ಕೊಬ್ಬರಿ ಏನೇನು ಬೇಕೋ ಅದೆಲ್ಲ ಹಾಕ್ಕೊಂಡ್ರೆ ಆಯಿತು. ಈ ರೀತಿ ನಾವು ಮಾಡಿಟ್ಕೊಂಡಿರೋದನ್ನ ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡ್ಕೋಬೋದು. ಈಗೇನು ಜಸ್ಟ್ ಇಷ್ಟೋ ತನಕ ತೋರಿಸಿದ್ನಲ್ಲ, ಇಷ್ಟು ಪ್ರೊಸೀಜರ್ ಮೂಲಕ ಮಾಡಿದ್ದನ್ನು ನಾವು ಬಾಕ್ಸಿಗೆ ಸ್ಟೋರ್ ಮಾಡಿ ಇಟ್ಕೋಬೋದು. ಪ್ಲೇಟಿಗೆ ಹಾಕ್ಕೊಳ್ಳೋವಾಗ ಮಾತ್ರ ಈರುಳ್ಳಿ ಹಾಕ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಮಾಡಿದರೆ ಸಿಂಪಲ್ಲಾಗಿದೆ, ತುಂಬ ರಿಸ್ಕ್ ಏನಿಲ್ಲ. ಬಟ್ಟು ಮೊದಲು ನಾವು ಟೇಸ್ಟ್ ತಿನ್ನಬೇಕಾದ್ರೆ ಈರುಳ್ಳಿ ಅದೆಲ್ಲ ಹಾಕಿರ್ತಾರೆ, ಸೊ ಹಾಗಾಗಿ ನರ್ಗೀಸ್ ಮಂಡಕ್ಕಿ ಮಾಡೋದು ಮೆಥಡ್ ಚೇಂಜ್ ಆಯಿತು ಅಂತ ಅಂದ್ಕೊಳ್ತಿದ್ವಿ ಅಷ್ಟೇ. ತುಂಬ ಈಸಿ ಇದೆ. ಆಮೇಲೆ ಐಟಮ್ಸ್ ಅಂದರೆ ಇದಕ್ಕೇನು ಇಂಗ್ರೀಡಿಯೆಂಟ್ಸ್ ಬೇಕೋ ಅದು ಕೂಡ ಸ್ವಲ್ಪ ಅದರಲ್ಲೇ ಮುಗಿದೋಗ್ಬಿಡುತ್ತೆ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ನಿಮಗೆ ಪರ್ಫೆಕ್ಟಾಗಿ ಬಂತು ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.